ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. 2 ಸಾಕು. ಮೀಡಿಯಂ ಸೈಜ್ ಆಯ್ತಾ? ಒಲೆ ಹಚ್ಚೋಣ. ನಾಟಿ ಕೋಳಿ ಚೂರ್ಮ ಮಾಡ್ತಿರೋದು ಈ ಮಡಕೆ ಇದ್ರಲ್ಲಿ. ಬನ್ನಿ ಶುರು ಮಾಡೋಣ. ಅಡಿಗೆ ಹೆಂಗಿರುತ್ತೆ, ಯಾವ ತರ ರುಚಿ ಆಗಿರುತ್ತೆ, ಎಲ್ಲರೂ ಹೇಳ್ತಾರೆ ಮಡಕೆಯಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ. ಇವಾಗ ಟೇಸ್ಟ್ ಮಾಡೇ ನೋಡೋಣ. ಬನ್ನಿ ಶುರು ಮಾಡೋಣ. ನೋಡಿ, ಒಲೆ ಮೇಲೆ ಇಟ್ಟೆ ಈ ಮಡಕೆನ. ಸಣ್ಣ ಉರಿಯಲ್ಲಿ ಆಗ್ಬೇಕು, ಹೊಸ ಮಡಕೆದು ಜಾಸ್ತಿ ಉರಿ ಆಗ್ತಿಲ್ಲ. ಇಲ್ಲಿ ಎಲ್ಲರೂ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾರೆ. ನಾನು ಇವತ್ತು ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ, ಬಿಕಾಸ್ ಹೆಲ್ತಿಗೆ ತುಂಬಾ ಒಳ್ಳೇದು ಅಂತ. ಬನ್ನಿ ಎಣ್ಣೆ ಹಾಕ್ತೀನಿ. ಸಾಕು, ಎಣ್ಣೆ ಹಾಕ್ತೀನಿ. ಸ್ವಲ್ಪ ಹೀಟ್ ಆಗ್ಬೇಕಾಯ್ತಾ ಎಣ್ಣೆ. ಒಂದ್ 5 ನಿಮಿಷ ಹೀಟ್ ಆಗ್ಬೇಕು ಎಣ್ಣೆ. ಅದಕ್ಕಿಂತ ಮುಂಚೆ ಈರುಳ್ಳಿ ಹಾಕ್ಬಾರ್ದು. ಎಣ್ಣೆ ಹೀಟ್ ಆದ್ಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹಾಕ್ತೀನಿ. ಎಣ್ಣೆ ಹಾಕಾಯ್ತು, ಎಣ್ಣೆ ಹೀಟ್ ಆಗಿದೆ. ಸೊ ಈರುಳ್ಳಿ ಹಾಕ್ತೀನಿ ನೆಕ್ಸ್ಟ್. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಆಯ್ತಾ? ಚೆನ್ನಾಗಿ ಹುರ್ಕೋಬೇಕು, ಬ್ರೌನ್ ಕಲರ್ ಆಗೋವರೆಗೂ. ಉರಿ ತುಂಬಾ ಸಣ್ಣ ಇಟ್ಟೀನಿ, ಯಾಕಂದ್ರೆ ಹೊಸ ಮಡಿಕೆ ಆಯ್ತಾ ಅದಕ್ಕೆ. ಈರುಳ್ಳಿ ಮಾತ್ರ ಲೈಟ್ ಬ್ರೌನ್ ಬಂದ್ರೆ ಸಾಕಾಯ್ತಾ, ಫುಲ್ ಬ್ಲ್ಯಾಕ್ ಬೇಡ. ಬ್ಲ್ಯಾಕ್ ಆದ್ರೆ ಕುರ್ಮಾನು ಫುಲ್ ಬ್ಲ್ಯಾಕ್ ಆಗ್ಬಿಡುತ್ತೆ. ಸೊ ಲೈಟ್ ಬ್ರೌನ್ ಆಗೋ ತನಕ ಸಾಕು. ಲೈಟ್ ಬ್ರೌನ್ ಈ ತರ ಲೈಟ್ ಬ್ರೌನ್ ಆದ್ರೆ ತೆಗೆದು ಬಿಡೋಣ, ಬೇರೆ ಒಂದು ಪ್ಲೇಟಿಗೆ ಹಾಕೋಣ, ಶಿಫ್ಟ್ ಮಾಡ್ಕೊಳ್ಳೋಣ ಆಯ್ತಾ? ಚೆನ್ನಾಗಿದೆ. ಸೊ ಇನ್ನ ಶಿಫ್ಟ್ ಮಾಡ್ಕೊಳ್ತೀನಿ. ಲವಂಗ ಹಾಕ್ತೀನಿ, ಇದಕ್ಕೆ ಕರಿಮೆಣಸು ಹಾಕ್ತೀನಿ, ಜೀರಿಗೆ ಹಾಕ್ತೀನಿ, ಎಷ್ಟು ಬೇಕಷ್ಟು. ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಬ್ರೌನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಏನ್ಬಿಡ ಸ್ವಲ್ಪ, ಬಿಕಾಸ್ ಚಿಕನ್ ಹಾಕ್ತೀನಿ ಎಷ್ಟು ಹಾಕ್ತೀನಿ. ಚಿಕನ್ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಮದುವೆಲೆಲ್ಲ ಮಾಡ್ತಾರಲ್ಲ, ಅವರು ಫ್ರೈ ಮಾಡ್ಕೊಂಡಿರ್ತಾರೆ ಫುಲ್ಲು. ನಾವು ಆತರ ಮಾಡ್ಕೊಳ್ಳೋದು, ಸ್ವಲ್ಪ ಬೇರೆ ತರ ಮಾಡ್ತೀನಿ ಇದನ್ನ ಅಷ್ಟೇ. ಏಲಕ್ಕಿ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೀವು ಹಂಗೆ ಮನೇಲಿ ಕಟ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಬೋದು, ನಾನು ಪೇಸ್ಟ್ನ ಹಾಕ್ತೀನಿ ಆಯ್ತಾ? ಧನಿಯಾ ಪೌಡರ್ ಹಾಕೊಳ್ತೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆಯ್ತಾ? ಮಟನ್ ಜಾಸ್ತಿ ಇದೆ, ಮಟನ್ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಹಾಕೊಳ್ಳಿ. ಒಂಚೂರು ಧನಿಯಾ ಪೌಡರ್ ಕ್ಲೀನ್ ಆಗಿ ಎಲ್ಲ ಪೀಸಿಗೂ ಸ್ಪ್ರೆಡ್ ಆಗಂಗೆ ಸ್ವಲ್ಪ ತಿರ್ಸ್ಕೊಂಡ್ರೆ ಸಾಕು. ನಾಟಿ ಕೋಳಿ ಅಲ್ವಾ, ಸೊ ನೀರು ಜಾಸ್ತಿ ಹಾಕ್ತೀನಿ. ನೀವೇನಾದ್ರು ಬಾಯ್ಲರ್ ಕೋಳಿ ಯೂಸ್ ಮಾಡಿದ್ರೆ ನೀರು ಕಮ್ಮಿ ಹಾಕೊಳ್ಳಿ ಆಯ್ತಾ? ನಾಟಿ ಕೋಳಿ ಅದ್ರ ಬೇಯೋದು ಲೇಟ್ ಆಗುತ್ತೆ, ಸೊ ನೀರು ಜಾಸ್ತಿ ಹಾಕ್ತೀನಿ. ಇದನ್ನ ಮುಚ್ಚಲ ಇಡ್ತಾ ಇದ್ರ ಮೇಲೆ ಒಂದು ಅರ್ಧ ಗಂಟೆ ಬೇಯ್ಬೇಕಾಯ್ತಾ? ಯಾಕಂದ್ರೆ ಇದು ನಾಟಿ ಕೋಳಿ ಅಲ್ವಾ, ಸ್ವಲ್ಪ ಬೇಯಿದ್ರೆ ಚೆನ್ನಾಗಿರುತ್ತೆ. ನೀವು ಫಾರಮ್ ಯೂಸ್ ಮಾಡೋದಾದ್ರೆ ಒಂದು 10 ಮಿನಿಟ್ಸ್ ಸಾಕು, ಜಾಸ್ತಿ ಅನ್ಬೇಡ. ಚಿಕನ್ ಬಂದ್ಮೇಲೆ ಖಾರ ಪುಡಿ ಹಾಕ್ತೀನಿ. ಕಮ್ಮಿನೇ ಹಾಕ್ತೀನಿ, ನೀವು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ, ನಾನು ಜಾಸ್ತಿ ಹಾಕ್ತಿಲ್ಲ. ಚೆನ್ನಾಗಿ ಮಸಾಲ ಎಳೆದ್ಮೇಲೆ ಇನ್ನೊಂದ್ಸತಿ ಇದನ್ನ ಮುಚ್ಬಿಡೋಣ, ಚೆನ್ನಾಗಿ ಬೇಯ್ದು ಬಿಡುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಫುಲ್ ರೆಡಿ. ಓಕೆ, ಇದನ್ನ ಮುಚ್ತಾ ಇದೀನಿ. ಮೊಸರು ಹಾಕ್ತಾ ಇದೀನಿ. ಬಾದಾಮ್ನ ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ನೀವು ಇಡೀ ಬೇಕಾದ್ರೂ ಆಗ್ಬೋದು, ನಾನು ಸಣ್ಣದಾಗಿ ಮಾಡ್ಕೊಳ್ತೀನಿ. ನೀವು ಸಣ್ಣದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಮಾತ್ರ ಬಾಯಿಗೆ. ಇದನ್ನ ನೆನೆಸ್ಕೊಂಡು ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಇವಾಗ ನಾನು ನೆನೆಸ್ತಾ ಇಲ್ಲ, ಹಂಗೆ ಕಟ್ ಮಾಡಿ ಹಾಕ್ತೀನಿ. ನೀವು ಬೇಕಾದ್ರೆ ಇದನ್ನ ಬಿಡಿಸಿ ಸಿಪ್ಪೆ ತಿರ್ಸಿ ಬೇಕಾದ್ರೆ ಹಾಕ್ಬೋದು. ಕಟ್ ಮಾಡಿರೋ ಬಾದಾಮ್ನ ಹಾಕ್ತೀನಿ. ಒಳ್ಳೆ ಫ್ಲೇವರ್ ಬರ್ತಾ ಇದೆ.
ಧುಮ್ ಅಂತಿದೆ ಮಟನ್ ಚಿಕನ್ ಕುರ್ಮಾ. ಒಳ್ಳೆ ಮಟನ್ ಫ್ಲೇವರ್ ಬಂದಂಗೆ ಬರ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ನೋಡ್ಕೊಂಡು ಹಾಕಿ, ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಅವಾಗ್ಲೇ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಓಕೆ, ದೇಸಿ ಸ್ಟೈಲ್ ನಾಟಿ ಕುರ್ಮಾ ರೆಡಿ ಆಗಿದೆ. ಇದನ್ನ ಪ್ಲೇಟಿಗೆ ಹಾಕೊಳ್ತೀನಿ. ನಾಟಿ ಕೋಳಿ ಕುರ್ಮಾ ರೆಡಿ ಆಗಿದೆ. ನಿಮ್ಮಲ್ಲಿ ಹೆಂಗಿದೆ ಅಂತ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಫುಲ್ ಬಿಸಿ ಬಿಸಿ ಇದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಕ್ಕತ್ತಾಗಿದೆ, ಸ್ಪೈಸಿ ಆಗಿದೆ. ನಿಮ್ಗೆ ಎಷ್ಟು ಬೇಕು ಕರಿ ಮೆಣಸು ಅಷ್ಟು ಹಾಕೊಳ್ಳಿ. ನಾನು ಜಾಸ್ತಿ ಹಾಕೊಂಡು ನಂಗೆ ಸ್ಪೈಸಿ ಜಾಸ್ತಿ ತಿಂತೀನಿ. ಸೂಪರ್ ಆಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ, ಏನು ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಕ್ಲಿಯರ್ ಆಗಿ ಮಾಡ್ತೀನಿ. ನೆಕ್ಸ್ಟ್ ಟೈಮಿಂದ ಏನೇನು ಚೇಂಜ್ ಮಾಡ್ಬೇಕಲ್ಲ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಂಗೆ ಚೇಂಜ್ ಮಾಡ್ತೀನಿ. ಹಾಗೆ ನಿಮಗೆ ಯಾವ ಥರ ರೆಸಿಪೀಸ್ ವಿಡಿಯೋ ಬೇಕು ಅದೇ ಥರ ಹೇಳಿ, ಅದೇ ಥರ ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.